ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಅನಾವಶ್ಯಕವಾಗಿ ರೈತರ ಹೋರಾಟವನ್ನು ಹತ್ತಿಕ್ಕಿರುವ ಸರ್ಕಾರಕ್ಕೆ ಧಿಕ್ಕಾರ. ನ್ಯಾಯಪರ ಹೋರಾಟಕ್ಕೆ ಬೆಂಬಲ ಕೊಡದಂತ ಸರ್ಕಾರಕ್ಕೆ ಧಿಕ್ಕಾರ. ರೈತರ ಹೋರಾಟಕ್ಕೆ ಜಯವಾಗಲಿ. ಇಂದಿನ ದಿನ ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ನಾವು ಸಲ್ಲಿಸಲು ಬಿಡದಿಗೆ ಹೋಗುವಾಗ ಯಾವ ಉದ್ದೇಶಕ್ಕಾಗಿ ಅವರು ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯವರು ನಮ್ಮನ್ನು ತಡೆದುಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕಾರಣಗಳನ್ನು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ ಅಂತ ಹೇಳಿ. ಆದರೆ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡುವ ಅಲ್ಲಿ ಯಾವುದು ಕಾನೂನು ಸುವ್ಯವಸ್ಥೆ ಏನು ಹಾಳಾಗಿಲ್ವಾ? ಇವತ್ತು ಅಷ್ಟು ವಿದ್ಯಾರ್ಥಿಗಳು ಅವ್ರನ್ನ ಯಾವುದೇ ತಪ್ಪಿಲ್ಲದೆ ಇವತ್ತು ಸಾಯ್ತಾ ಇದ್ದಾರೆ. ಅತ್ತಲ್ಲಿ ಹೋಗಿ ಗಲಾಟೆ ಮಾಡುವಾಗ ಇವರಿಗೆ ಕಾನೂನನ್ನ ಕಾಪಾಡುವಂಥ ಒಂದು ಜವಾಬ್ದಾರಿ ಇತ್ತಿಲ್ವಾ? ಕ್ಷೇತ್ರದ MLA ಆಗಲಿ ಬೇರೆ ಜನಪ್ರತಿನಿಧಿ ಆಗಲಿ MLCಗಳಿಗಾಗಲಿ ಯಾರಿಗೂ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ವಾ? ಇವತ್ತು ನಮ್ಮ ನಮ್ಮನ್ನು ರಸ್ತೆ ಮಧ್ಯೆ ತಡೆಗಟ್ಟುವ ಉದ್ದೇಶ ಏನು ಅಂತ ಹೇಳಿ ನಮಗೆ ಪೊಲೀಸ್ ಇಲಾಖೆ ಯಾಕೆ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂತ ಹೇಳ್ತಾರೆ. ಏನು ಕಾನೂನನ್ನ ನಾವು ಉಲ್ಲಂಘನೆ ಮಾಡಿದ್ದು ಅವ್ರು ನಮ್ಗೆ ಹೇಳಬೇಕು. ಯಾಕೆ ಹೇಳಿದ್ರೆ ನಾವು ಎಲ್ಲೂ ಕಾನೂನನ್ನ ನಮ್ಮ ಇಷ್ಟು ವರ್ಷ ಇದರ ಇತಿಹಾಸದಲ್ಲಿ ರೈತ ಸಂಘವು ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ. ಅಂತಲ್ಲಿಯೂ ಅವರು ನಮ್ಮನ್ನು ಇಷ್ಟೆಲ್ಲ ತೊಂದರೆ ಕೊಡೋದಾದ್ರ ಉದ್ದೇಶ ಏನು ಅಂತ ಹೇಳುವಂಥ ನಮಗೆ ಇಲಾಖೆಯವರು ಹೇಳಬೇಕು. ಮಾನ್ಯ MLA ಅವರು ಈ ಕೂಡಲೇ ಈ ಜಾಗಕ್ಕೆ ಬರಬೇಕು. ನಾವು ಅವರು ಬರದೆ ಹೋದ್ರೆ ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಶಾಂತಿಯುತ ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಹೇಳಿದ್ದೇವೆ. ಇವತ್ತು ನಮ್ಮ ಹಲವಾರು ಕಾರ್ಯಕರ್ತರು ರಸ್ತೆ ಮಧ್ಯದಲ್ಲಿ ಹಲವು ಜಾಗಗಳಲ್ಲಿ ಇಲಾಖೆಯವರು ತಡೆದುಕೊಟ್ಟಿದ್ದಾರೆ. ನಾವು ಖಂಡಿತವಾಗಿಯೂ ಕದಲೋದಿಲ್ಲ. ಇವತ್ತು ನಮ್ಮ ಕೊಡಗಿನಲ್ಲಿ ಕೃಷಿಯ ಸಮಯ, ನಾಟಿ ಕೆಲಸ ನಡೀತಾ ಇದೆ. ಅದೆಲ್ಲ ಬಿಟ್ಟು ನಾವು ನಮ್ಮ ಅಣ್ಣ ತಮ್ಮಂದಿರಾದ ಬಿಡದಿಯ ಹೋರಾಟಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು ಏನಾದರೂ ಒಂದು ಘಟಿಸಿದಲ್ಲಿ ಇದಕ್ಕೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳುವಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಕೈ ಮೀರಬಾರದು ಅಂತ ಹೇಳುವಂಥ ಸಲಹೆಯನ್ನು ಕೊಡ್ತಾ ಇದ್ದೇನೆ. ನಾವು ಹೇಳ್ತಾ ಇದ್ದೇವೆ, ಇವತ್ತು ಶಾಂತಿಯುತವಾಗಿ ಹೋಗುವಂಥ ಪ್ರತಿಭಟನೆಗೆ ಇಲಾಖೆಯವರು ನಮ್ಮನ್ನು ಯಾಕೆ ತಡೆಗಟ್ಟಿದ್ದಾರೆ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರು ಖಂಡಿತವಾಗಿಯೂ ನಮಗೆ ಉತ್ತರ ಕೊಡಬೇಕು. ಉತ್ತರ ಕೊಡದೆ ಹೋದರೆ ನಾವು ಖಂಡಿತವಾಗಿಯೂ ಇಲ್ಲಿಂದ ನಾವು ಕದಲೋದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲ ಇನ್ನೊಬ್ಬರ ಆಸ್ತಿನ ಕಬಳಿಕೆ ಮಾಡೋಕೆ ಕೊಟ್ಟಿದ್ದೀವ, ಇಲ್ಲ ಪೊಲೀಸ್ ಇಲಾಖೆಗೆ ಏನಾದರೂ ಕಲಿಸಿದ್ದೀವ. ನೀವು ಮೊದಲು ಕಲಿಸಿಯವರನ್ನು ಬಗ್ಗೆ ಮಾಡ್ರಿ, ಅದು ಮಾಡಿ. ಅದು ಬಿಟ್ಬಿಟ್ಟು ಇಲ್ಲಿ ಪಾಪ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇರುವಂತ ಇದು ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ಮಾನವೀಯತೆಯನ್ನು ನಡೀತೀನಿ. ಇದು ತರಬೇತಿ ಪಡೆದಿರುವಂತ ಪೊಲೀಸ್ ಇಲಾಖೆ ಅಲ್ಲ ಅಂತ ಅನಿಸುತ್ತೆ ರೈತ ಸಂಘಟನೆ. ಮುಂದಿನ ನಿಲುವು ಇಡೀ ರಾಜ್ಯಾದ್ಯಂತ ನ್ಯೂಸ್ ಹಬ್ಬಿದೆ. ಈಗ ಎಲ್ಲ ರೈತ ಸಂಘಟನೆಗಳು ಒಟ್ಟಾಗಿ ಕೊಡಗು ಬಂದಿಗೆ ಕಾಲ್ ಮಾಡ್ತಾರೆ. ಆವಾಗ ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಇವರು ಸಿಚುಯೇಷನ್ ಮಾಡ್ತಾರೆ, ಅದು ಯಾವ ರೀತಿ ಇವರು ತಡೀತಾರೆ ಅದನ್ನು ರೈತ ಸಂಘ ನೋಡುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನು ಊಟ ಹಾಕೊಂಡು ಮುಂಚೆಲ್ಲ ಯಾವುದೇ ಸರ್ಕಾರ ಹೋಗ್ತವೆ. ಮುಂದೆ ಇದಕ್ಕೆ ಮುಂಚೆ ಯಾವ ಸರ್ಕಾರ ಇತ್ತು, ಅದಕ್ಕೆ ಮುಂಚೆ ಯಾವ ಸರ್ಕಾರ ಇತ್ತು, ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರ ಬರ್ಬೋದು, ಜನಗಳು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಆ ದಿನಗಳು ವಿಧಿ ಮಾಡ್ತವೆ. ಆದ್ದರಿಂದ ದಯವಿಟ್ಟು ನಾವು ಹೇಳೋದು, ಇವತ್ತು ನಾವು ಏನು ಖರ್ಚು ಮಾಡಿದ್ದೀವಿ ಆ ಖರ್ಚನ್ನು ದಯವಿಟ್ಟು ಪೊಲೀಸ್ ಇಲಾಖೆ ನಮಗೆ ಭರ್ತಿ ಮಾಡಬೇಕು. ಇದರಿಂದನೇ ನಮ್ಮ ಮಕ್ಕಳು, ಯಾಕಂದ್ರೆ ಎಲ್ಲ ಸಣ್ಣ ಪುಟ್ಟ ಅಮೌಂಟ್ ಹಾಕೊಂಡು ಹೊರಟಿರೋದು, ಏನು ಒಬ್ಬರೇ ಮಾಡಿಲ್ಲ. ಇದೇನು ಟೂರ ಇದು, ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಹೊರಟಿರುವಾಗ ಏಕಾಏಕಿ ದಸ್ತಗಿರಿ ಮಾಡೋದು, ಇಲ್ಲಿ ಬಂದು ಕೂಡ ಹಾಕೊಂಡು ನಮ್ಮ ಹೋಗೋಕೆ ಬಿಡಲ್ಲ, ಬಿಡೋಕೆ ಬಿಡಲ್ಲ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಕಾನೂನು ಅನ್ನೋದು ನಮ್ಮ ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇಕು ಇದಕ್ಕೆ ನ್ಯಾಯ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಿದ ತಪ್ಪು ಅಂತ ಹೇಳಿ ತಪ್ಪು ಹೇಳುವ ಇದು ನಾವು ಹೋರಾಟಕ್ಕೆ ಬರೋದಿಲ್ಲ. ನೀವು ಕಳೆದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಮ್ಮನ್ನೇ ಇಲ್ಲಿಗೆ ಕಲ್ಲು ತಡೆ ಕೂಡಿಸುವಂತ ಅವಶ್ಯಕತೆ ಏನಿದೆ?
ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ, ಕೊಡಗು ರೈತ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ರೈತ ವಿರೋಧಿ ನೀತಿ ಸರ್ಕಾರಕ್ಕೆ, ಧಿಕ್ಕಾರ, ರೈತ ವಿರೋಧಿ ಪೊಲೀಸ್ ಇಲಾಖೆಗೆ, ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಈಗ ರೈತರ ಈ ಒಂದು ಹೋರಾಟವನ್ನ ಧಮಕಿ ಮಾಡು, ಅದನ್ನು ಇಲ್ಲಿಗೆ ನಿಲ್ಲಿಸುವಂತ ಕಾರ್ಯಕ್ರಮ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದಾಗೆ ಈ ರೀತಿಯಾದಂಥ ಪೊಲೀಸ್ ಇಲಾಖೆ ಕೆಲಸ ಮಾಡೋದಾದ್ರೆ ಅವ್ರು ಯಾಕೆ ಸ್ವಾಮಿ ನಮ್ಮ ಸಂಬಳನ ತಿಂತಾ ಇದ್ದೀವಿ? ಯಾಕಂತ ಹೇಳಿದ್ರೆ ಏನಾದರೂ ಅದು ವೈಲೆಂಟ್ ಆಗಿದ್ದಿದ್ರು, ಇಲ್ಲ ನಾವೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಿದ್ರು, ಏನಾದರೂ ಅರೆಸ್ಟ್ ಮಾಡೋದು ಸಾಮಾನ್ಯ. ಆದರೆ ನಮ್ಮ SP ಮೇಡಮ್ ಹೊಸದಾಗಿ ಬಂದಿದ್ದಾರೆ, ಅವರ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆಯೋ ಅಲ್ಲ, ಇಲ್ಲಿ ಯಾವುದೋ ಒಂದು ಕೈಗೆ ಕಾಣದಂತ ಒಂದು ರಾಜಕೀಯ ವ್ಯವಸ್ಥೆ ನಮ್ಮನ್ನ ಈ ಇಕ್ಕಟ್ಟಿನಲ್ಲಿ ಸಿಲ್ಕ್ತಾ ಇದೆಯಾ ಅನ್ನೋ ಒಂದು ನೇರ ಆರೋಪ ನಾವು ಇಲ್ಲಿಯ ಪ್ರತಿನಿಧಿಗಳ ಮೇಲೆ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಜಿಲ್ಲಾ ರಾಜ್ಯದ ಜನಪ್ರತಿನಿಧಿಗಳು ಇದಕ್ಕೆ ನೇರ ಹೊಣೆ ಆಗ್ತಾರೆ. ಎಷ್ಟೇ ಪೊಲೀಸ್ ಇಲಾಖೆ ಹೊಣೆದಾರರಾಗ್ತಾರೋ ಅಷ್ಟೇ ಜನಪ್ರತಿನಿಧಿಗಳು ಮಾಡ್ತಾರೆ. ಯಾಕೆಂದ್ರೆ ನಾವು ಚುನಾವಣೆ ಮಾಡಿ ಗೆಲ್ಲಿಸಿ ಕಳಿಸಿರೋದು ಏನಕ್ಕೆ? ನಮ್ಮ ಹಿತರಕ್ಷಣೆಯನ್ನ ಕಾಪಾಡಲಿಕ್ಕೆ. ನೋಡಪ್ಪ, ಸಮಸ್ಯೆಗಳು ಬರ ಬಂದರೆ ಅದಕ್ಕೆ ಘೋಷಣೆ, ಅತಿವೃಷ್ಟಿ ಆದರೆ ಘೋಷಣೆ, ಅನಾವೃಷ್ಟಿ ಆದರೆ ಅದಕ್ಕೆ ಬೇಕಾದಂಥ ಸವಲತ್ತುಗಳು, ಸಾಧ್ಯವಾದಂಥ ಟೈಮಲ್ಲಿ ಸಾಲ ಮನ್ನಾ, ಇಲ್ಲ ಏನಾದರೂ ಒಂದು ಅಣೆಕಟ್ಟು ಕಟ್ಟುವಂಥ ವಿಷಯ, ಇಲ್ಲ ನೀರಾವರಿ ಇಲಾಖೆಯಲ್ಲಿ ರೈತರಿಗೆ ಕೊಡುವಂಥ ಏನಾದರೂ ಒಂದು ಅಭಿವೃದ್ಧಿ, ಈ ಥರದ ವಿವಿಧ ಕಾರ್ಯಗಳಲ್ಲಿ ಇಲಾಖೆಯವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರ ಕೆಲಸ ಮಾಡಬೇಕು. ನಿಜವಾಗಿ ಇದು ಪ್ರಜಾಪ್ರಭುತ್ವದಲ್ಲಿ ನಡೆಯುವಂಥ ವ್ಯವಸ್ಥೆ. ಈ ಪೊಲೀಸ್ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತಾ ಇರೋದು, ಇವರು ಏನ್ ನಿನ್ನೆ ನೆಗಲಿದೋಗಿಲ್ಲ, ರಾತ್ರಿನೇ ಹೇಳ್ಬೋದಿತ್ತಲ್ಲ ನಮ್ಗೆ, ಅಧ್ಯಕ್ಷರೇ ನಮ್ಗೆ ಇವತ್ತು ಆದೇಶ ಇದೆ, ನೀವು ಹೊರಡಬೇಡಿ. ಏನೋ ಸ್ವಲ್ಪ ಅಷ್ಟಿಷ್ಟು ಹಣ ಕೂಡಿಸ್ಕೊಂಡಿರೋ ಹಣದಲ್ಲಿ ನಾವೆಲ್ಲ 40,000 ರೂಪಾಯಿ ಖರ್ಚು ಮಾಡಿ ಒಂದು ಅರ್ಧ ದಾರಿಯಲ್ಲಿ ಬಂದಾಗ ಹಿಡಿಯೋದು ಏನು ಗನದಾರಿಕೆನ? ಏನು ಸ್ಟಾರ್ ಹಾಕೊಂಡಿದ್ದೀರಿ ಅಲ್ಲ, ಅಲ್ಲ ಏನೋ ಒಂದು ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದೀರಿ ತಾವುಗಳು, ಇದಕ್ಕೊಂದು ಮರ್ಯಾದೆ ಬೇಡವಾ? ಸಂಬಳ ತಗೋತಿದ್ದೀರಿ, ಇದಕ್ಕೊಂದು ಕಲ್ಪನೆ ಮರ್ಯಾದೆ ಬೇಡವಾ? SP ಮೇಡಮ್ ಏನು ಅನ್ನ ತಿಂತಾ ಇದ್ದಾರ, ಅವ್ರು ಬೇರೆ ಏನೋ ತಿಂತಾ ಇದ್ದಾರ ಅನ್ನೋ ಒಂದು ನೇರವಾದ ಆರೋಪನ ಮಾಡ್ಬೇಕಾಗುತ್ತೆ. ನಾವೇನಾದ್ರೂ ಆದೇಶ ಕೊಟ್ಟು ನೋಡ್ರಿ ನಾಳೆ ಅಲ್ಲಿಗೆ ಹೋಗಕ್ಕೆ ಬಿಡೋದಿಲ್ಲ, ದಯವಿಟ್ಟು ನೀವು ನಿಮ್ಮ ಏನು ಹೊರಟಿದ್ದೀರಿ ಇದನ್ನ ವಾಪಸ್ ಕೊಡ್ಕೊಳ್ಳಿ. ಅದನ್ನು ಮೀರಿ ನಾವೇನಾದ್ರೂ ಬಂದಿದ್ರೆ ವಾಸ್ತವ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ನೀವು ಹೋರಾಟ ಮಾಡ್ರಿ, ರೋಡಲ್ಲಿ ನಿಂತ್ಕೊಂಡು ಘೋಷಣೆ ಕೂಗಿದ ತಕ್ಷಣ ಅರೆಸ್ಟ್ ಮಾಡೋದು ಏನು ಗಂಧಾರಿಕೆನ? ಯಾವ ಪೊಲೀಸ್ಗಿರಿ ಇದು? ಸಂಘಟನೆ ಸುಮ್ಮನೆ ಕೂರಲ್ಲ. ನೀವೇನೋ ಇವತ್ತು ನಮ್ಮನ್ನು ಕೂಡಾಕ್ಬಿಟ್ಟು ಏನೋ ನಮಗೆ ಏನೋ ಅದು ಮಾಡ್ತೀನಿ ಇದು ಮಾಡ್ತೀನಿ, ನಾನು ಒಳ್ಳೆ ಇನ್ಸ್ಪೆಕ್ಟರ್ಗಳು ಅಂತ ಹೆಸರು ಬೆಳಿತೀರಲ್ಲ, ನೀವೇನು ಗೂಟ ಹಾಕೊಂಡು ಕೂತ್ಕೊಳ್ಳಲ್ಲ. ಯಾವ ಸರ್ಕಾರನೂ ಗೂಟ ಹಾಕೊಂಡು ಕರ್ನಾಟಕದಲ್ಲಿ ಕೂತ್ಕೊಳ್ಳಲ್ಲ ರೀ. ಸರ್ಕಾರಗಳು ಬದಲಾಗ್ತವೆ, ಜನಗಳು ಬದಲಾಗ್ತಾರೆ, ನೋಟ್ ಮಾಡ್ಕೊಂಡಿರ್ತಾರೆ ಯಾರ್ಯಾರು ಹೆಂಗೆ ಅಂತ. ನಿಜವಾಗಲೂ ನೀವು ನಡ್ಕೊಳ್ಳುವ ರೀತಿ ಬಹಳ ಅವಮಾನೀಯ, ಹಾಗೂ ನೀವೆಲ್ಲ ವಿದ್ಯಾವಂತರು ಅನ್ನೋದಕ್ಕೆ ಲಾಯಕೇ ಇಲ್ಲ. ನೀವು ನೋಡಿದ್ದೀರಿ, ನೀವು ಅಲ್ಲೂ ನಮಗೆ ಏನು ಸಿಗ್ಲಿಲ್ಲ. ನಾವೆಲ್ಲ ಕೃಷ್ಣ ಕೆಫೆಯಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಮಾಡಿ ಎಲ್ಲ ಗಂಜಿ ಕುಡ್ಕೊಂಡು ಬೆಳಗ್ಗೆ ಹೊರಟಿದ್ದೀವಿ. ಅದನ್ನ ನೀವು ಕೂಡಾಕ್ಬಿಟ್ಟು ಇಲ್ಲಿ ನೀವು ಗಾಡಿನೂ ನಿಲ್ಸಲ್ಲ, ನೀರು ಕೊಡಲ್ಲ, ಬಿಸ್ಕೆಟ್ ಕೊಡಲ್ಲ ಅಂದ್ರೆ ಇದು ಯಾವ ಧೋರಣೆ ರೀ? ಯಾವನ್ರಿ ಅವನ ಇನ್ಸ್ಪೆಕ್ಟರ್ ಹೇಳ್ದು ಅವನ ಆದೇಶ ಎಲ್ಲೂ ನಿಲ್ಸ್ಬೇಡಿ ಅಂತ? ಬನ್ನಿ ನೋಡೋಣ, ತಾಕತ್ತಿದ್ರೆ ಮುಂದೆ ಬನ್ರಿ. ಯಾವ ಇನ್ಸ್ಪೆಕ್ಟ್ರು? ಯಾರು ಇನ್ಸ್ಪೆಕ್ಟರ್? ಅದು ಯಾವ ಎಲ್ಲೂ ನಿಲ್ಸ್ಬೇಡಿ, ನೀರು ಕೊಡಬೇಡಿ, ಅವ್ರಿಗೆ ಬಿಸ್ಕೆಟ್ ಕೊಡಬೇಡಿ ಅಂತ ಹೇಳಿದವರು ಬನ್ರಿ, ತಾಕತ್ತಿದ್ರೆ ನಿಲ್ರಿ. 5 ಜನ ಅಸ್ವಸ್ಥರಾಗಿದ್ದಾರೆ. ಮತ್ತೆ ಅವರ ಇದು ನೋಡ್ಕೊಳ್ಳಿ. ಏನೋ ಮಾನವೀಯತೆ ಕಾನ್ಸ್ಟೇಬಲ್ಗಳು ನಿಲ್ಸ್ಬಿಟ್ಟು ಒಂದು ಕೊಟ್ರು, ಅಲ್ಲಿವರೆಗೆ ಇಲ್ಲಿವರೆಗೆ ಬಂದು ತಲುಪಿದ್ದೀವಿ. ಇದೇನು ಯಾವ ಆದೇಶ ಇದು?
ದಯವಿಟ್ಟು ನಾನು ಹೇಳೋದು ಇದನ್ನ ಇಲ್ಲಿಗೆ ನಮ್ಮನ್ನ ಕೈಬಿಡಿ. ನಾವು ಇಲ್ಲಿ ಸುಮ್ಮನೆ ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ನಿಮ್ಮ ಏನು ತಿಂಡಿ ಊಟ ನಮ್ಗೆ ಏನು ಬೇಡ. ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಯಾರೆಲ್ಲ ಊಟ ಮಾಡ್ಲಿಕ್ಕಿದ್ದಾರೆ ಅವ್ರು ನಾವು ಕರ್ಸ್ಕೊತೀವಿ. ನಾವು ಇಲ್ಲಿಂದ ಕದಲೋದು ಇಲ್ಲ, ಇಲ್ಲೇ ನಮ್ಮನ್ನ ಕೂಡಾಕಿ ನಾವು ರಾತ್ರಿ ಇಡೀ ಇಲ್ಲೇ ಇರೋದು. ನೀವು ಕದಲು ನಮ್ಮ ಎತ್ತಾಕಿದ್ರು ಬಸ್ ಬರಲ್ಲ, ನಾವು ಹೇಳಿದ್ದೀವಿ. ಹಾ, ಮತ್ತೆ ಮುಂದಿನ ದಿನಗಳಲ್ಲಿ ರೈತ ಸಂಘಟನೆಗಳು ಮಂಡ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಇಡೀ ರಾಜ್ಯಾದ್ಯಂತ ಕೊಡಗಿಗೆ ಬರುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಚಾಮರಾಜನಗರ, ನಂಜನಗೂಡು ಮತ್ತೆ KR ನಗರ ರಾಜ್ಯದ ಜಿಲ್ಲೆಯ ಬಸ್ಸುಗಳು ಹೊರಬಿಟ್ಟಿದ್ದಾರೆ. ಏನ್ರಿ ಇದು? ಕೊಡಗಿನ SP ಗೆ ಏನ್ ಬಂದಿದೆ? ಏನ್ ಕೊಡಗಿಗೆ ಒಂದು ಕಾನೂನು ಬರ್ದಿದ್ದೀರಾ? ತೋರಿಸ್ರಿ ನೋಡೋಣ. ಅದ್ಯಾಕ್ರಿ ಬೇರೆ ಡಿಸ್ಟ್ರಿಕ್ಟ್ ಬಸ್ ಹೋದ್ರು, ನಮ್ಮ ಡಿಸ್ಟ್ರಿಕ್ಟ್ ಯಾಕ್ರಿ ಬಿಡ್ಲಿಲ್ಲ ನೀವು? ಬಿಟ್ಟಿದ್ದೀರಲ್ಲ. ಫಸ್ಟ್ ಅಲ್ಲಿ ನಾವೇನೋ ತಿಳ್ಕೊಂಡ್ವಿ, ಬೇರೆ ಜಿಲ್ಲೆಯಿಂದೆಲ್ಲ ಹೋಗುವಂತ ಒಂದು ಇದಿತ್ತು. ಏನು ಎಲ್ಲ ಜಿಲ್ಲೆಯಿಂದಲೂ ರೈತ ಸಂಘಟನೆಗಳು ಇವತ್ತು ಹೋಗೋಣ ಅನ್ನೋ ಒಂದು ಇದಿತ್ತು, ಪ್ಲಾನಿಂಗ್ ಇತ್ತು, ಇಲ್ಲ ಅಂತ ಹೇಳಲ್ಲ. ಸರಿ, ನೀವೇನೋ ಅದನ್ನ ಕಟ್ ಮಾಡೋಕ್ಕೆ ನಿಮಗೆ ಆದೇಶ ಬಂದಿರ್ಬೋದು, ಅದನ್ನು ಸರಿ, ಓಕೆ, ಅಕ್ಸೆಪ್ಟೆಡ್. ಬಟ್ ಬೇರೆ ಜಿಲ್ಲೆಯವರು ಹೆಂಗ್ ಬಿಟ್ರು? ನಮ್ಮ ಜಿಲ್ಲೆನೇ ಯಾಕೆ ತೆರೆದಾಕಿದ್ದೀರಿ? ಊಟ ನೀರು ಇಲ್ಲದೆ ನಮ್ಮನ್ನ ಇಲ್ಲಿ ಬಂದು ಕೂಡಾಕಿದ್ದೀರಲ್ಲ, ಏನಕ್ಕೆ? ಪ್ರಶ್ನೆ ಮಾಡ್ಬೇಕಲ್ಲ. ನೀವು ಪ್ರಶ್ನೆ ಮಾಡ್ಲೇಬೇಕು, ನೀವು ಆನ್ಸರ್ ಕೊಡ್ಲೇಬೇಕ್ರಿ. ಸುಮ್ಮನೆ ಬಂದ್ಬಿಟ್ಟು ನಿಂತ್ಕೊಂಡು ಮೂಕರ ತರ ನೋಡ್ಕೋಬೇಡಿ, ಆನ್ಸರ್ ಮಾಡಿ ನಮಗೆ. ಯಾವ ಕಾನೂನಲ್ಲಿ ಯಾವ್ದ್ರ ಹೆದ್ದಾರಿ ತಡೆ ಮಾಡ್ಲಿಕ್ಕೆ ನೀವೇ ಹೇಳಿದ್ದು. ಘೋಷಣೆ ನೀವು ಬೇಕಾದ್ರೆ ಪ್ರತಿಭಟನೆ ರಸ್ತೆಯಲ್ಲಿ ಕೂತ್ಕೊಂಡು ಮಾಡಿ ಅಂತ ಮಾಡಿ ಆದ್ಮೇಲೆ ಇದೇನಾ ನಿಮ್ದು? ಇದೇನೋ ಪೊಲೀಸ್ ಇಲಾಖೆಗೆ ಕಲ್ಸಿರೋದು ಟ್ರೈನಿಂಗ್ ಅಲ್ಲಿ? ಸರ್, ಹೈಯರ್ ಆಫೀಸರ್ ಏನು ಓದಿದ್ದೀರಿ ನೀವು? ಎರಡು ಮಾತಾಡಿ. ಹೈಯರ್ ಆಫೀಸರ್ ಇದ್ದೀರಿ, ಬಂದು ಮಾತಾಡಿ. ಎರಡು ಕೊಡಿ. ನಮ್ಮ ಪ್ರಶ್ನೆನ ಅವ್ರ ಮುಂದೆ ಇಡೋಣ ಫಸ್ಟ್. ಅದಕ್ಕಿರೋ ಉತ್ತರ ಅವ್ರು ಕೊಡ್ಲೇಬೇಕು. ಅವರು ಸುಮ್ಮನೆ ಕೂಡಾಕ್ಬಿಟ್ಟು ಏನೋ ನಾವು ಇಲ್ಲಿ ದರೋಡೆ ಮಾಡಿದೀವ, ಅಲ್ಲ ಮರ್ಡರ್ ಮಾಡಿದೀವ, ಇಲ್ಲ ಇನ್ನೇನಾದ್ರೂ ಒಂದು ಕಾನೂನು ಉಲ್ಲಂಘನೆ ಮಾಡಿದೀವಿ, ಏನಿಲ್ವಲ್ಲ. ಸರಿ, ರಸ್ತೆ ರೋಕೋ ಮಾಡೋದು, ಅರೆಸ್ಟ್ ಮಾಡಿ. ಊಟ ನೀರು ತಿಂಡಿ ಕೊಡದೆ ಅರೆಸ್ಟ್ ಮಾಡುವಂಥದ್ದು ಏನಿದೆ? ಇಲ್ಲೂ 11 ಗಂಟೆ ಆಯ್ತು, ಪೇಷಂಟ್ಸ್ ಇದ್ದಾರೆ. ನೀವು ಮನುಷ್ಯರು ಏನೋ ಕಾಡಿಂದ ಬಂದ ಪ್ರಾಣಿಗಳಾದ್ರೆ ಈ ರೀತಿ ಹೊರ್ಸ್ಕೋತಾರೆ. SP ಮೇಡಮ್ ಬರ್ಬೇಕು ಇಲ್ಲಿಗೆ. ದಯವಿಟ್ಟು ಕಾಲ್ ಮಾಡಿ ಅವ್ರನ್ನ ಬರಕ್ ಹೇಳಿ. ನಮಗೆ ಸಮಾಧಾನದ ಒಂದು ಮಾತು ಕೊಟ್ರೇನೆ ನಾವು ಇಲ್ಲಿಂದ ಕದಲೋದು. ನಮ್ಮ ಡಿಮಾಂಡ್ ಇವತ್ತು ಸಮಾಧಾನದ ಮಾತಲ್ಲ. ಯಾಕೆ ಸಮಾಧಾನ? ನಮಗೆ ಬೀಳತಿಗೆ ಹೋಗ್ಲಿಕ್ಕೆ ದಾರಿ ಕೊಡ್ಬೇಕು. ಜಿಲ್ಲಾ ಆಡಳಿತಕ್ಕೆ ನಂದೊಂದು ಪ್ರಶ್ನೆ ಇಷ್ಟೇ. ಏನು ಅಂತ ಹೇಳಿದ್ರೆ, ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಮ್ಮ ನಡೆಸಿಕೊಂಡ ರೀತಿ, ಇವರಿಗೆ ನಮ್ಮ ಮೇಲೆ ಅಷ್ಟು ಅನುಕಂಪ ಇತ್ತು, ನಮ್ಮ ತಿಂಡಿ ತಿನ್ನಿಸ್ಬೇಕು, ನಮಗೆ ಊಟ ಉಪಹಾರ ಕೊಡ್ಬೇಕು ಅಂತ ಆಗಿದ್ರೆ ಅಲ್ಲೇ ಮಾಡುವೋಯ್ತಲ್ಲ. ಇಲ್ಲಿ ತನಕ ತರುವಂತ ಉದ್ದೇಶ ಏನು? ನಾವು ಏನಂತ ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಕಾನೂನಿನಲ್ಲಿ ನಿಮಗೆ ಯಾವ ಕ್ರಮ ಇದೆ ಹೀಗೆ ನಡೆಸ್ಕೊಳ್ಳಿಕ್ಕೆ? ನಾವೇನಾದ್ರೂ ಕೊಲೆ ಮಾಡಿದೀವಾ? ಅಲ್ಲ ಏನಾದ್ರೂ ತೊಂದರೆ ಮಾಡಿದೀವ ಸಾರ್ವಜನಿಕರಿಗೆ? ನಾವಂತ ತೊಂದರೆ ಏನು ಮಾಡಿಲ್ಲ. ಹೀಗಿರ್ಬೇಕಾದ್ರೆ ಈ ಊಟ ವ್ಯವಸ್ಥೆ ಕಲ್ಪಿಸೋದ್ರೆ ಅಲ್ಲಿ ಮಾಡ್ಬೋಯ್ತಲ್ಲ. ಇಲ್ಲಿ ಕರ್ಕೊಂಡ್ಬರೋದು ಉದ್ದೇಶ 70 ಕಿಲೋಮೀಟರ್. ಅದ್ರ ಮೇಲೆ ನೀವು ಆದೇಶ ಅಂತ ಹೇಳ್ತೀರಲ್ಲ, ಒಂದು ಲಿಖಿತ ಆದೇಶ ತೋರಿಸಿ. ಈಗ ಬೇಕಾದ್ರೆ ನಾನು ಹೇಳ್ತೇನೆ, ಲಿಖಿತ ಆದೇಶ ಇದೆಯಾ ನಿಮ್ ಕೈಯಲ್ಲಿ? ಈ ತರ ಮೈಸೂರು ಪಟ್ಟಣಕ್ಕೆ ಒಂದು ಕಾನೂನು, ನಂಜನಗೂಡಿಗೆ ಕಾನೂನು, ಚಾಮರಾಜನಗರ ಕಾನೂನು, ಜಿಲ್ಲೆ ಕೊಡಗು ಜಿಲ್ಲೆ ಏನು ಪಾಕಿಸ್ತಾನದಲ್ಲಿ ಇದೆಯಾ, ಬಾಂಗ್ಲಾದೇಶದಲ್ಲಿ ಇದೆಯಾ? ಖಂಡಿತವಾಗಿ ಇದು ಖಂಡನೀಯ. ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ನೈತಿಕ ಹೊಣೆ ಹೊರಬೇಕಾಗ್ತದೆ ಜಿಲ್ಲಾ ಆಡಳಿತ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೊಡಗೆ ಆದ್ಯಂತ ಎಲ್ಲರೂ ಕೇಳ್ತಾ ಇದ್ದಾರೆ, ಕೊಡಗು ಆದ್ಯಂತ ಬಂದ್ ಆಗ್ಬೇಕು ಅಂತ. ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಜನರ ಪ್ರತಿನಿಧಿಗಳಿದ್ದಾರೆ, ಎಲ್ಲ ಪೋಸ್ ಕೊಡ್ತಾರೆ ದೊಡ್ಡ ನಾವು ನಾಯಕರು ಅಂತೇಳಿ. ನಾವು ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾವಿಲ್ಲಿ ಒತ್ತಾಸೆ ಹಾಯಿಸೋದು. ಇಂಥ ಒತ್ತಾಸೆಗಳ ಅವಶ್ಯಕತೆ ಇಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲದಂತ MLAಗಳಿಗೂ ನಾನು ಹೇಳ್ತೇನೆ, ಈ ಪ್ರತಿನಿಧಿಗಳಿಗೆ ನಮ್ಮ ಧಿಕ್ಕಾರ ಇದೆ, ಈ ಉಸ್ತುವಾರಿ ಮಂತ್ರಿ ನಮ್ಮ ಧಿಕ್ಕಾರ ಇದೆ. ಖಂಡಿತವಾಗಿಯೂ ನಮಗೆ ಇವರ ಅವಶ್ಯಕತೆ ಇಲ್ಲ. ಇವರಿಗೆ ಮಂತ್ರಿ ಸ್ಥಾನ ಕೊಡಕೂಡದು. ಇನ್ನೊಂದು ಹೇಳ್ತೇನೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗೆ ಒಂದು ಕಾನೂನು, ಇಲ್ಲಿ ಜನಪ್ರತಿನಿಧಿಗಳಿಗೆ ರೈತರಿಗೆ ಒಂದು ಕಾನೂನ. ಮೊನ್ನೆ ಡೆಲ್ಲಿಯಲ್ಲಿ ಹೋಗಿ CJP ಹೋರಾಟ ಮಾಡುವಾಗ ಅವರು ಮುಂಚೂಣಿಯಲ್ಲಿ ಇದ್ದಿದ್ರು, ಅವ್ರನ್ನೇ ಅರೆಸ್ಟ್ ಮಾಡಿಲ್ಲ. ನಮ್ಮನ್ನೇ ಯಾಕೆ ಅರೆಸ್ಟ್ ಮಾಡಬೇಕು? ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿಲ್ವಾ? ಖಂಡಿತವಾಗಿ ಹೇಳ್ತೇನೆ, ಕೊಡಗು ಬಂದು ಹಾಗೆ ಆಗುತ್ತೆ. ಅದಕ್ಕೆ ಕರೆ ಕೊಡ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ನಾವು ಕೊಡಗು ಬಂದು ಮಾಡೇ ಮಾಡ್ತೇವೆ. ಈ
ಈ ಆಡಳಿತದ ವರ್ತನೆ ಬಗ್ಗೆ ಖಂಡಿತವಾಗಿ ಮಾಡೇ ಮಾಡ್ತೇವೆ. ನೀವು ಈ ಉಪಹಾರ ಕೊಡೋದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಬಟ್ ಈ ಉಪಹಾರ ಅಲ್ಲೇ ಕೊಡ್ಬೋದಿತ್ತಲ್ಲ. ನಾವೇನು ಕಾನೂನು ಉಲ್ಲಂಘನೆ ಮಾಡಿದ್ದೇವೆ? ನೀವು ಹೇಳಿದಾಗೆಲ್ಲ ಪ್ರತಿಜ್ಞೆ ಮಾಡಿದ್ದೇವೆ, ಶಾಂತಿ ಸಂಯಮ ಕಾಪಾಡ್ಕೊಂಡಿದ್ದೇವೆ. ರೈತ ಸಂಘದಲ್ಲಿ ನಮಗೆ ಮೊದಲು ಕಲಿಸೋದೆ ಶಾಂತಿ ಸಂಯಮ ಶಿಸ್ತು ಅಂತ ಹೇಳೋದು. ಪೊಲೀಸ್ ಇಲಾಖೆಗೆ ನಾವು ಇಷ್ಟು ತನಕ ಒಂದೇ ದಿವಸ ತಲೆನೋವಾಗಿಲ್ಲ. ಆ ಟ್ರ್ಯಾಕ್ ರೆಕಾರ್ಡ್ ಇವತ್ತು SP ಆಫೀಸಲ್ಲಿ ಇದೆ. ನಮ್ಮ ಮೇಲೆ ಏನು ಒಪಿನಿಯನ್ ಇದೆ ಅಂತ ಹೇಳಿ ನಮ್ಮನ್ನು ನಡೆಸಿಕೊಂಡ ರೀತಿ ಖಂಡನೀಯ ಆಯ್ತು. ನೀವು ಇದಕ್ಕೆ ನ್ಯಾಯ ಹೊಣೆ ಆಗ್ತೀರಾ ಇಲಾಖೆಯವರು ಅಂತ ನಾನು ಹೇಳ್ತೇನೆ. ಇವತ್ತು ಇಲ್ಲಿಂದ ನಾವು ಕದಲಬೇಕಾದ್ರೆ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಬರಬೇಕು. ಹಾಗೆ ಇದಕ್ಕೆ ಕ್ಷಮಾಪಣೆ ಕೇಳಬೇಕು. ನಾನು ನೆಟ್ಟಿಗೆ ಹೇಳ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಿಗೆ ಆಗಬಾರ್ದು ಅಂತ ಹೇಳೋಂತ ಮಾತ್ರ ಹೇಳ್ತಾ ಇದ್ದೇನೆ ನಾನು. ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲಿ ಜಿಲ್ಲೆ ಪಕ್ಷಕ್ಕೆ ಸಪೋರ್ಟ್ ಮಾಡಬಹುದು. ನಾವು ರೈತರಿಗೆ ಸಪೋರ್ಟ್ ಮಾಡೋಂಗಿಲ್ವಾ? ಇದ್ಯಾವ ನ್ಯಾಯ? ಅದು ಯಾವ ಕಾಕ್ರೋಚ್ ಅದು ಅವು ಯಾವ ಕಾಕ್ರೋಚ್ ಪಾರ್ಟಿ ಎಲ್ಲಿಂದ ಬಂದಿದ್ದು? ಅವರಿಗೆ ಸಪೋರ್ಟ್ ಮಾಡಿ ರೈತರ ಹಿತ ಕಾಪಾಡುವಷ್ಟು ನಿಮಗೆ ಒಂದು ಅನುಕಂಪ ಇದ್ದಿದ್ರೆ ಈ ಅನುಕಂಪ ಅಲ್ಲೇ ಆಯ್ತಾ? 60 ಕಿಲೋಮೀಟರ್ ಯಾರ ಹಣ ಇದು? ನಮ್ಮ ಕಂದಾಯದ ಹಣದಲ್ಲಿ ಇದು ಮಾಡ್ತಾ ಇದ್ದಾರೆ ನೀವು. ಇದೇ ತರದ ಉಪಹಾರ ಅಲ್ಲಿ ಕಲ್ಸಿ ಹೋಯ್ತಲ್ಲ, ಇಲ್ಲಿ ಕರ್ಕೊಂಡು ಔಚಿತ್ಯ ನಿಮ್ಗೆ ಇದು ಖಂಡಿತವಾಗಿ ಒಪ್ಪುವಂತದಲ್ಲ. ಇದು ಅಮರನಾಥ ಉಪವಾಸ. ನಾವು ಅವರ ಉಪಹಾರನ ಸ್ವೀಕರಿಸುವ ಹಾಗಿಲ್ಲ. ಉಪಹಾರ ಸ್ವೀಕರಿಸೋದಾದ್ರೆ ನಿಮ್ಮ ಆದೇಶ ನಮಗೆ ತೋರಿಸ್ಬೇಕು. ಇವತ್ತು ಖಂಡಿತವಾಗಿ ಆದೇಶ ತೋರಿಸಿದಲ್ಲಿ ನಾವು ಉಪಹಾರ ಸೇವಿಸ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಈ ನಿಮ್ಮ ಇದಕ್ಕೆ ಬಂದಂತ ಸರ್ಕಾರದ ಏನು ಆದೇಶ ಇದೆ ತೋರಿಸಿ. ಮೊಬೈಲ್ ಆದ್ರೂ ಆಗ್ಬೋದು, ಅಲ್ಲದ ಹಾರ್ಡ್ ಕಾಪಿ ಆದ್ರೂ ಏನಾದ್ರು ತೋರಿಸಲೇಬೇಕು ನಮಗೆ. ಯಾಕೆಂತ ಹೇಳಿದ್ರೆ ನಾವು ಮಾಡಿದ ತಪ್ಪೇನು ಅಂತ ನೀವು ನಮಗೆ ಹೇಳ್ಬೇಕು. ಏನು ನಾವು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದೀವ? ನಾವೇನು ಮಾಡಿದಲ್ಲ. ನಾವು ಬರೀ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೇವೆ ರೈತರ. ನಾವು ಶಾಂತಿ ಸಮಾಧಾನದಲ್ಲಿ ಇರಬೇಕಾದ್ರೆ ನಮ್ಮನ್ನ ನೀವು ತೊಂದರೆ ಮಾಡಿದ್ರೆ ನೀವಲ್ಲದೆ ನಾವಲ್ಲ. ಹೋಗಿ ನಾವು ಕಲಿಸಿದ್ದೀವಿ ಅಂತ ಹೇಳಿ ಗಾಡಿಯಲ್ಲಿ ಕಲ್ಲು ತುಂಬಿಕೊಂಡು ಹೋಗಿಲ್ಲಲ್ಲ. ನಾವು ಖಾಲಿ ಬ್ಯಾಗ್ ತಗೊಂಡು ಹೋಗ್ತೇವೆ, ಬ್ಯಾಗ್ ಇಲ್ಲದೆ ಹೋಗ್ತಾ ಇದ್ದೀವಲ್ಲ. ಅದ್ರ ಮೇಲೆ ನಮಗೆ ಬಿಡದಿಗೆ ಹೋಗ್ಲಿಕ್ಕೆ ಯಾಕೆ ಬಿಟ್ಟಿಲ್ಲ? ಎಲ್ಲಾ ತಾಲೂಕುಗಳಿಂದ ಡಿಸ್ಟ್ರಿಕ್ಟ್ಗಳಿಂದ ಬಿಡದಿಗೆ ಹೋಗ್ತಾ ಇದ್ದಾರೆ. ಕೊಡಗು ಜಿಲ್ಲೆ ರೈತರು ಏಕೆ ಹೋಗ್ಲಿಕ್ಕೆ ಬಿಡ್ತಾ ಇದ್ದಾರೆ? ನೀವು ಉತ್ತರ ಹೇಳಿ. ನೀವು ಯಾವ ಜನಪ್ರತಿನಿಧಿಗಳಾದರೂ ಈಗ ಇಲ್ಲಿವರೆಗೆ ಬಂದಿದ್ದಾರೆ ನಮ್ಮನ್ನು ಏನಾದರೂ ಒಂದು ಹೇಳಲಿಕ್ಕೆ? ನೀವಾದ್ರೂ ಏನಾದರೂ ಹೇಳ್ತಾ ಇದ್ದೀರಾ? ಯಾಕೆ ನಮ್ಮನ್ನು ಬಿಡ್ತಾ ಇಲ್ಲ? ಯಾವ ಲಿಖಿತ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಏನಾದರೂ ಒಂದು ಹೇಳ್ತಾ ಇದ್ದೀರಾ? ಸುಮ್ಮನೆ ನಿಂತ್ಕೊಂಡಿದ್ದೀರಾ ನೀವು ಆಫೀಸಸ್ಗಳೆಲ್ಲ? ನಾವೇನು ಬೇಕು ಇಲ್ಲದಿದ್ದರೆ ನಮ್ಮ SP ಮೇಡಮ್ ಬಂದು ಇಲ್ಲಿ ಜನರಿಗೆ ಹವಾಲೆ ಇಡ್ಲಿ, ಒಂದು ಆದೇಶ ಪ್ರತಿ ತೋರಿಸ್ಲಿ, ಯಾವ ರೀತಿ ನಾವು ತಗೊಂಡ್ಬಂದು ಇಲ್ಲಿ ಹಾಕಿದೀವಿ. ಲೇಡೀಸ್ ಅಂತವ್ರು ಸ್ಟೇಟ್ಮೆಂಟ್ ತಾರಿ. ಉಪವಾಸ ಸತ್ಯಾಗ್ರಹನೇ ಅವ್ರು ಬರೋ ಉಪವಾಸ ಸತ್ಯಾಗ್ರಹನೇ. ಬಂದು ಏನಾದ್ರು ಮಾತಾಡಿದ್ರೆ ಮಾಡ್ಲಿಕ್ಕೆ ಹೋಗ್ತಿದ್ವಿ ಅಂತ ಹೇಳಿ ಹೇಳ್ತೀವಿ. ನಮ್ಮನ್ನು ಅನ್ನೆಸೆಸರಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಒಂದೆರಡು ಮಾಹಿತಿ ಕೊಡು ಶಿಲ್ಪ ಬಾ ಪಿಂಜಕ್ಕೆ ದಂಡೆ ತಕ್ಕಮದಿ. ಬಿಡದಿಗೆ ಶಾಂತಿಯುತವಾಗಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಅನಾವಶ್ಯಕವಾಗಿ ನಮ್ಮನ್ನು ಹಿಡ್ಕೊಂಡು ಬಂದು ಇಲ್ಲಿ ಕೂಡಿ ಹಾಕಿದ್ದಾರೆ. ನಮಗೆ ಇದಕ್ಕೆ ನ್ಯಾಯ ದೊರಕಬೇಕು. ಅವರು ಏನು ಕಾನೂನು ಅವರು ದೊರಕಿಸಿ ಕೊಟ್ಟಿದ್ದಾರೆ ಅದನ್ನು ನಮಗೆ ತೋರಿಸ್ಬೇಕು. ನಾವು ಅಲ್ಲಿ ಗಂಟ ಉಪಹಾರ ನಾವು ಯಾವುದು ಸೇವಿಸೋದಿಲ್ಲ. ಅವರು ಕೊಟ್ಟಿದ್ದಂತ ಕರೆಕ್ಟ್. ಯಾವುದೇ ಕಾರಣಕ್ಕೂ SP ಮೇಡಮ್ ಬಂದು ಆದೇಶ ಪ್ರತಿ ತೋರಿಸ್ಬೇಕು. ನೀವು ಬಿಟ್ಟರು ನಾವು ಹೋಗಲ್ಲ. ನಮಗೆ ಇಲ್ಲಿ ಬರಬೇಕು, SP ಬರಬೇಕು. ಅವರು ಯಾವ ಕೂತ್ಕೊಂಡು ಏನು ಮಾಡೋಕ್ಕಿಲ್ಲ. ಅವ್ರ ಆಫೀಸರು ಅವರಿಗೆ ಗಲಭೆ ಮಾಡೋಕ್ಕೆ ಹೊರಟಿಲ್ಲ. ನಾವು ಏನು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ನ್ಯಾಯ ಕೇಳಕ್ಕಾಗಿ ಹೊರಟಿದ್ದೀವಿ. ಅದು ಬಿಡ್ತಾ ಇಲ್ಲ. ಅದರಿಂದ ನಮಗೆ ನ್ಯಾಯ ದೊರಕಬೇಕು ರೈತರಿಗೆ. ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ, ಭ್ರಷ್ಟ ಪೊಲೀಸರಿಗೆ ಧಿಕ್ಕಾರ. ಬಿಡುತ್ತೇನ್ರಿ ನೀವು? ಕೊಡಗಿನ ಶಾಸಕರಿಗೆ ಧಿಕ್ಕಾರ, ಕೊಡಗಿನ ಶಾಸಕರಿಗೆ ಧಿಕ್ಕಾರ, ಕೊಡಗಿನ ಶಾಸಕರಿಗೆ ಧಿಕ್ಕಾರ, ಕೊಡಗಿನ ಶಾಸಕರಿಗೆ ಧಿಕ್ಕಾರ.